ಯೂಟ್ಯೂಬ್ ಎಲ್ಲ ಬಾಂಧವರಿಗೂ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸ್ತ್ರೀ ಮತ್ತು ಪುರುಷ ವಶೀಕರಣ ಮಾಡೋದು ಹೇಗಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಈ ಒಂದು ವಶೀಕರಣವನ್ನ ಮಾಡಬೇಕಾದ್ರೆ ನೀವು ಏನೆಲ್ಲ ಒಂದು ಕಾರ್ಯಗಳನ್ನ ನೀವು ಮಾಡಬೇಕಾಗ್ತದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ನೀವು ಈ ಒಂದು ವಿಡಿಯೋವನ್ನು ನೀವು ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಒಂದು ವಶೀಕರಣ ಮಾಡಬೇಕಾದ್ರೆ ನೀವು ತುಂಬಾ ಶ್ರದ್ಧೆ ಮತ್ತು ಭಕ್ತಿಯಿಂದ ನೀವು ಮಾಡಬೇಕಾಗ್ತದೆ ವೀಕ್ಷಕರೇ. ಹೌದು ವೀಕ್ಷಕರೇ, ನೀವು ಈ ಒಂದು ವಶೀಕರಣ ಮಾಡಬೇಕಾಗುವುದು ತುಂಬಾ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕಾದಂತಹ ಒಂದು ವಶೀಕರಣ ಆಗಿರ್ತದೆ ವೀಕ್ಷಕರೇ. ನಿಮ್ಮನ್ನ ಯಾರು ಬಿಟ್ಟೋಗಿರ್ತಾರಲ್ಲ, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ಅವರು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಒಂದು ವಶೀಕರಣ ಮಾಡಬೇಕಾಗ್ತದೆ. ಅವ್ರನ್ನ ಬಿಟ್ಟು ನೀವು ಯಾವುದೇ ಒಂದು ಯೋಚನೆಯಲ್ಲಿ ನೀವು ಈ ಒಂದು ವಶೀಕರಣ ಮಾಡಿದ್ರೆ ಇದು ನಿಮಗೆ ಫಲ ನೀಡೋದಿಲ್ಲ ವೀಕ್ಷಕರೇ, ನೆನಪಿರಲಿ, ಫಲ ನೀಡೋದಿಲ್ಲ. ಹಾಗಾದ್ರೆ ಬನ್ನಿ, ಇದನ್ನು ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಲು ಬೇಕಾದಂತಹ ವಸ್ತುಗಳು ಯಾವುದು ಅಂದರೆ, ಮೊದಲು ಒಂದು ಸ್ಕೆಚ್, ಆಮೇಲೆ ಒಂದು ಹಾಳೆ, ಆಮೇಲೆ ಒಂದು ಕುಂಡಲಿ ಬೇಕಾಗ್ತದೆ ವೀಕ್ಷಕರೇ, ಆಮೇಲೆ ಲವಂಗ ಮತ್ತು ಏಲಕ್ಕಿ ಬೇಕು ವೀಕ್ಷಕರೇ, ಲವಂಗ ಮತ್ತು ಏಲಕ್ಕಿ ನೋಡ್ಕೊಳ್ಳಿ. ನಂತರ ಕೆಂಪು ಕುಂಕುಮ, ಹಳದಿ ಕುಂಕುಮ, ಇಷ್ಟು ವಸ್ತುಗಳು ಬೇಕಾಗ್ತದೆ ವೀಕ್ಷಕರೇ. ಹಾಗಾದ್ರೆ ಇದನ್ನು ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಮೊದಲು ಏನು ಮಾಡ್ಬೇಕಂದ್ರೆ, ಈ ತರ ಒಂದು ಮಂಡಲವನ್ನು ಹಾಕೋಬೇಕಾಗ್ತದೆ ವೀಕ್ಷಕರೇ. ನೀವು ಈ ತರ ಒಂದು ಮಂಡಲವನ್ನು ನೀವು ಹಾಕೋಬೇಕಾಗ್ತದೆ. ಇದು ನೀವು ಯಾವ್ದ್ರಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಮಣ್ಣಲ್ಲಿ ಮಾಡ್ಬೇಕಾಗ್ತದೆ ವೀಕ್ಷಕರೇ, ನೆನಪಿರ್ಲಿ, ಮಣ್ಣಲ್ಲಿ ಮಾಡ್ಬೇಕಾಗ್ತದೆ. ನಂತರ ಈ ತರ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಹಾಕೊಳ್ಬೇಕಾಗ್ತದೆ. ಹಾಕೊಂಡು ಇಲ್ಲಿ ರೀಂ ಕ್ಲೀಂ ಓಂ ವಶಂ ನೋಡಿ ವೀಕ್ಷಕರೇ, ಹಿಂಗೆ ಬರ್ಕೊಂಡಿದ್ದೀನಿ. ಈ ಒಂದು ಮಂಡಲವನ್ನು ನೀವು ಹಾಕಿದ ನಂತರ ಈ ರೀತಿಯಾಗಿ ರೀಂ ಕ್ಲೀಂ ಓಂ ವಶಂ ಅಂತ ಬರ್ಕೊಂಡ ತಕ್ಷಣ ಈ ಒಂದು ಮಂಡಲವನ್ನು ನೀವು ಇಡಬೇಕು. ಈ ಒಂದು ಮಂಡಲದ ಮೇಲೆ ನೀವು ಇದನ್ನು ಇಡಬೇಕಾಗ್ತದೆ ವೀಕ್ಷಕರೇ. ಇದನ್ನು ಇಟ್ಟಿದ ನಂತರ ನೀವೇನು ಮಾಡಬೇಕಂದ್ರೆ, ಮೊದಲು ಒಂದು ಚಿಕ್ಕದಾಗಿ ನೀವು ಕರ್ಪೂರವನ್ನು ಹಚ್ಕೊಳ್ಬೇಕಾಗ್ತದೆ. ಕರ್ಪೂರವನ್ನು ಹಚ್ಚಿದ ನಂತರ ಇದಕ್ಕೆ ನೀವು ಚಕ್ಕೆ ಪೀಸ್ ಇರುತ್ತಲ್ಲ, ಚಕ್ಕೆ ಪೀಸನ್ನು ಇದಕ್ಕೆ ಹಾಕೋಬೇಕಾಗ್ತದೆ. ಹಾಕೊಂಡಿದ ನಂತರ ಏನು ಮಾಡ್ಬೇಕಂದ್ರೆ, ಮೊಳೆ ಇರುತ್ತಲ್ಲ, ಮೊಳೆಯಲ್ಲಿ ನಿಮಗೆ ಯಾವ ಸ್ತ್ರೀ ಇಷ್ಟವೋ ಅಥವಾ ಯಾವ ಪುರುಷ ಇಷ್ಟವೋ ಆ ಪುರುಷನ ಹೆಸರು ನೀವು ಇಲ್ಲಿ ಬರೀಬೇಕಾಗ್ತದೆ. ಇಲ್ಲಿ ಸ್ತ್ರೀ ಆಗಿದ್ರೆ ಸಿಂಧೂರ, ಉದಾಹರಣೆಗೆ ಒಂದು ಹೆಸರು ತಗೋತಿದ್ದೀನಿ, ಸ್ತ್ರೀ ಹೆಸರು ಸಿಂಧೂರ ಅಂತ, ಸಿಂಧೂರ. ಪುರುಷ ಆಗಿದ್ರೆ ಗೌತಮ. ಈ ಇಷ್ಟು ಹೆಸರನ್ನ ನಾನು ನಿಮ್ಗೆ ತಗೊಂಡಿದ್ದೀನಿ ವೀಕ್ಷಕರೇ. ತಗೊಂಡಿದ ನಂತರ ನೀವೇನ್ ಮಾಡ್ಬೇಕಂದ್ರೆ, ಇದನ್ನ ಈ ತರ ಮರ್ಚ್ಬಿಟ್ಟು ಮೊದಲು ನೀವು ಯಾರನ್ನ ಹೆಸರು ಬರೆದಿರ್ತೀರಲ್ಲ ಅವರ ಹೆಸರು ನೀವು ಇಲ್ಲಿ ಮನಸ್ಸಲ್ಲಿ ಹೇಳ್ಕೊಂಡು ಇಲ್ಲಿ ಈ ಒಂದು ಕುಂಡಲಿ ಒಳಗೆ ನೀವು ಹಾಕ್ಬೇಕಾಗ್ತದೆ. ಕುಂಡಲಿ ಒಳಗೆ ಹಾಕಿದ ನಂತರ ಏನ್ ಮಾಡ್ಬೇಕಂದ್ರೆ, ಲವಂಗ ಏಲಕ್ಕಿ ಇದಕ್ಕೆ ಬಹಳ ಶಕ್ತಿ ಇರುವಂತದ್ದು. ಇದರಲ್ಲಿ ನೀವು 2 ಲವಂಗವನ್ನು ತಗೋಬೇಕಾಗ್ತದೆ. 2 ಲವಂಗ ತಗೊಂಡು 1 ಏಲಕ್ಕಿನ ತಗೊಂಡು ಈ ಕುಂಡಲಿ ಒಳಗಡೆ ಹಾಕಬೇಕಾಗ್ತದೆ. ಹಾಕಿದ ನಂತರ ವೀಕ್ಷಕರೇ, ಈ ಒಂದು ಮಂತ್ರವನ್ನು ಪಠಿಸಬೇಕು. ಹೇಳ್ತೀನಿ, ಅರಿಶಿಣ ಮತ್ತು ಕುಂಕುಮವನ್ನು ತಗೋಬೇಕು. ಜೊತೆಯಾಗಿ ತಗೊಂಡಿದ ನಂತರ ಈ ಒಂದು ಮಂತ್ರವನ್ನು ಪಠಿಸಬೇಕು. ಓಂ ಕ್ಲೀಂ ವಶಂ ರೂಪಂ ಪಟ್ ಸ್ವಾಹ ಅಂತ. ವೀಕ್ಷಕರೇ ನೋಡಿ, ಓಂ ಕ್ಲೀಂ ವಶಂ ರೂಪಂ ಪಟ್ ಸ್ವಾಹ ಅಂತ ಈ ತರ ಹೆಸರು ಮಂತ್ರವನ್ನು ಹೇಳ್ತಾ ನೀವು ಈ ತರ ಕುಂಕುಮವನ್ನು ಹಾಕಬೇಕಾಗ್ತದೆ. ನೋಡಿ, ಓಂ ಕ್ಲೀಂ ವಶಂ ರೂಪ ಸ್ವಾಹ ಅಂತ ನೀವು ಹೇಳಬೇಕಾಗ್ತದೆ ವೀಕ್ಷಕರೇ. ಈ ಒಂದು ಮಂತ್ರವನ್ನ ನೀವು ಕೇವಲ 48 ಬಾರಿ ಹೇಳಿದ ಸಾಕು ವೀಕ್ಷಕರೇ. 48 ಬಾರಿ ಹೇಳಿ ನೀವು ಮನದಲ್ಲಿ ಅವರನ್ನು ನೆನೆಸ್ಕೊಂಡು ಈ ಒಂದು ಕಾರ್ಯವನ್ನು ನೀವು ಮಾಡಿದ್ದಾದರೆ ನೀವು 100%
ಇದು ನಿಮಗೆ ಫಲ ನೀಡ್ತದೆ ವೀಕ್ಷಕರೇ. 100% ಇದು ಫಲ ನಿಮಗೆ ನೀಡ್ತದೆ. ಒಂದು ವೇಳೆ ಇದನ್ನು ನಿಮ್ಮ ಹತ್ರ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಹತ್ರ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾಯಿದೆ, ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೋ ಒಂದು ಕಠಿಣ ಸಮಸ್ಯೆಗಳಿದ್ರೂ ಶಾಶ್ವತ ಪರಿಹಾರವನ್ನು ನಾವು ಮಾಡಿಕೊಡ್ತೇವೆ. ಚಿಂತೆ ಪಡಬೇಡಿ. ಎಲ್ಲರಿಗೂ ನಮಸ್ಕಾರ.